ಹೇಳ್ತಾ ವೀಕ್ಷಕರೇ, ಈ ಶತಭಿಷ ನಕ್ಷತ್ರದವರು ಈ ಯಾವ ರಾಶಿಯಲ್ಲಿ ಬರುತ್ತೆ ಅಂತಂದ್ರೆ ನೋಡಿ, ಕುಂಭ ರಾಶಿಯಲ್ಲಿ ಶತತಾರ ನಕ್ಷತ್ರ ಬರ್ತಕ್ಕಂಥದ್ದು. ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶನಿ ಪರಮಾತ್ಮ. ಶನಿ ಪರಮಾತ್ಮ ಈ ಕುಂಭ ರಾಶಿಯ ಅಧಿಪತಿ ಆಗಿರುವಂಥದ್ದು. ಇನ್ನು ನಕ್ಷತ್ರದ ಅಧಿಪತಿ ಬಂದು ರಾಹು. ರಾಹು ನಕ್ಷತ್ರದ ಅಧಿಪತಿ ಆಗಿದೆ. ನಕ್ಷತ್ರದ ದೇವತೆ ಬಂದು ವರುಣ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಮಧ್ಯ ಆದ್ಯ ನಾಡಿ ಆಗುತ್ತೆ. ಅಶ್ವಯೋನಿ, ರಾಕ್ಷಸಗಣ, ಇನ್ನು ನಾಮಾಕ್ಷರ ಬಂದು ಗೋಸಾ ಸೀಸು ಅನ್ನುವಂತಹ ಚರಣಾಕ್ಷರಗಳು ಬರ್ತವೆ. ಈ ನಕ್ಷತ್ರದವರು ಪ್ರತಿನಿಧಿಸುವಂತಹ ಜಾತಕನ ಶರೀರದ ಭಾಗ ಯಾವುದು ಅಂತಂದ್ರೆ ಮಂಡಿಗಳು ಮತ್ತು ಹಿಂಬಡಿಗಳ ಮಧ್ಯಭಾಗ ಆಗಿರುವಂಥದ್ದು, ಮೀನಗಂಡನು ಕೂಡ ಆಗಿರತಕ್ಕಂಥದ್ದು. ಇಂತಹ ಶತಭಿಷ ನಕ್ಷತ್ರದವರು ಯಾವತ್ತಿಗೂ ನೋಡಿ ತಿಳುವಳಿಕೆ ಇರತಕ್ಕಂತಹ ವ್ಯಕ್ತಿತ್ವ, ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಯ ಸಂದರ್ಭ ಸನ್ನಿವೇಶಗಳನ್ನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ. ಆದ್ರೆ ಬೇಗ ಕೋಪ ಬಂದ್ಬಿಡುತ್ತೆ, ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ಸಹಜವಾಗಿ ಕೋಪ ಬರಲ್ಲ, ಬಂತು ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರತಕ್ಕಂಥದ್ದು. ಇನ್ನು ಬಲಿಷ್ಠರು, ಯಾವತ್ತಿಗೂ ಸ್ವತಂತ್ರವಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸ್ವತಂತ್ರವಾಗಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಮಾಡೋದಕ್ಕೆ ಇಷ್ಟಪಡುವಂತಹ ಒಂದು ವ್ಯಕ್ತಿತ್ವ. ಇನ್ನು ಮೌಲ್ಯಯುಕ್ತ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು, ಜವಾಬ್ದಾರಿಯಿಂದ ಇರಬೇಕು, ಮತ್ತೆ ಅದು ತುಂಬಾ ವ್ಯಾಲ್ಯೂಬಲ್ ಆಗಿರ್ಬೇಕು. ಅಂತಹ ಕೆಲಸಕ್ಕೆ ಕೈ ಹಾಕುವಂಥದ್ದು. ಧೈರ್ಯ ಬಹಳ ಇರುತ್ತೆ, ಮುನ್ನುಗ್ಗು ಬಿಡೋದು, ಏನು ಎಂತಹದ್ದೇ ಇದು ಇತ್ತಂದ್ರೂ ಕೂಡ ಹೆದರುವಂತಹ ಪ್ರಶ್ನೆ ಬರೋದಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ಶತಭಿಷ ನಕ್ಷತ್ರ. ಇನ್ನು ವಾದ ಮಾಡೋದ್ರಲ್ಲೂ ಕೂಡ ನಿಸ್ಸೀಮರಾಗಿರ್ತಕ್ಕಂಥದ್ದು. ಅದು ಪುರುಷರೇ ಇರ್ಬೋದು, ಸ್ತ್ರೀಯರೇ ಇರ್ಬೋದು. ನಿರಂತರ ಪ್ರಯತ್ನಶೀಲರು. ಯಾಕಂದ್ರೆ ಪ್ರಯತ್ನಗಳನ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸುವಂತ ವ್ಯಕ್ತಿಗಳಲ್ಲ. ಯಾವುದೇ ಒಂದು ಕೆಲಸ ಹಿಡಿದ್ರು ಅಂತಂದ್ರೆ, ಯಾವುದೇ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೊಡೆಗಳಿಗೆವರೆಗೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ, ಒಂದು ದೃಢತೆ ಆಗಿರ್ತಕ್ಕಂಥದ್ದು ಇರ್ತದೆ. ಮತ್ತೆ ಅದರ ಜೊತೆಗೆ ಆಲಸಿ ಕೂಡ ಆಗಿರ್ತಕ್ಕಂಥದ್ದು. ಏನೋ ಮೇನ್ ಟೈಮ್ ನಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು, ನೆಗ್ಲಿಜೆನ್ಸಿ ಮಾಡೋದು, ಅಲಕ್ಷ್ಯ ಮಾಡೋದು, ಈ ತರ ಆಲಸ್ಯತನದಿಂದ ಕೆಲವೊಂದು ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಿರ್ತಕ್ಕಂಥದ್ದು. ಆರಾಮಾಗಿರ್ಬೇಕು ಅನ್ನುವಂತಹ